ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಗುದ್ದಲಿ ಪೂಜೆಗೆ ಅಂತ ಹೇಳಿ ಹಾಕಲಾಗಿದ್ದ ಜರ್ಮನ್ ಟೆಂಟ್ ರಾತ್ರಿ ಸುರಿದ ಮಳೆಗೆ ಧರೆಗೆ ಉರುಳಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಈ ಒಂದು ಗುದ್ದಲಿ ಪೂಜೆ ನೆರವೇರಬೇಕಾಗಿತ್ತು. ಆದರೆ ಮಳೆಯಿಂದಾಗಿ ಇಲ್ಲಿ ಅಳವಡಿಸಲಾಗಿದ್ದಂತ ಜರ್ಮನ್ ಟೆಂಟ್ ಧರೆಗೆ ಉರುಳಿದೆ. ಆನೇಕಲ್ನ ಇಂಡ್ಲವಾಡಿಯಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇತ್ತು. ಈ ಒಂದು ಕಾರ್ಯಕರ್ತರ ಊಟ ವ್ಯವಸ್ಥೆಗೆ ಇಲ್ಲಿ ಜರ್ಮನ್ ಟೆಂಟ್ ಅನ್ನ ಹಾಕಲಾಗಿತ್ತು. ಆದರೆ ಮಳೆಯಿಂದಾಗಿ ಈ ಒಂದು ಟೆಂಟ್ ಧರೆಗೆ ಉರುಳಿರುವಂತದ್ದು. ಹಾಗೆ ಕಾರ್ಯಕ್ರಮದ ಮಾರ್ಗದಲ್ಲಿ ಇದ್ದಂತ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಕೂಡ ಮಳೆಯಿಂದಾಗಿ ನಾಶವಾಗಿದೆ. ರಾತ್ರಿ ಸುರಿದ ಮಳೆಗೆ ಈ ಟೆಂಟ್ ಮತ್ತೆ ಬ್ಯಾನರ್ಗಳು, ಫ್ಲೆಕ್ಸ್ಗಳು ಧರೆಗೆ ಉರುಳಿರುವಂತದ್ದು. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಗುದ್ದಲಿ ಪೂಜೆಗೆ ಸರ್ವ ಸಿದ್ಧತೆಗಳು ನಡೀತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರು ಬಂದು ಈ ಒಂದು ಕಾರ್ಯವನ್ನ ನೆರವೇರಿಸಿಕೊಡ್ಲಿದ್ರು. ಆದ್ರೆ ಇಲ್ಲಿ ಕಾರ್ಯಕರ್ತರಿಗೆ ಅಂತ ಹಾಕಿದ್ದ ಟೆಂಟ್ಗಳೆಲ್ಲವೂ ಕೂಡ ಈ ಒಂದು ಮಳೆಯ ರಭಸಕ್ಕೆ ಉದುರಿ ಬಿದ್ದಿರುವಂತದ್ದು. ಅಷ್ಟೇ ಅಲ್ಲದೆ ರಸ್ತೆಯುದ್ದಕ್ಕೂ ಏನು ಫ್ಲೆಕ್ಸ್ಗಳನ್ನ ಹಾಕಲಾಗಿತ್ತು, ಕಟೌಟ್ಗಳನ್ನ, ಬ್ಯಾನರ್ಗಳನ್ನ ಹಾಕಲಾಗಿತ್ತು. ಆದ್ರೆ ಸುರಿದಂತ ಭಾರಿ ಮಳೆಯ ಪರಿಣಾಮ ಎಲ್ಲವೂ ಕೂಡ ಕಳಚಿ ಬಿದ್ದಿವೆ. ಆನೇಕಲ್ ಸಮೀಪದ ಅಂಡ್ಲವಾಡಿ ಬಳಿ ಗುದ್ದಲಿ ಪೂಜೆಗೆ ಎಲ್ಲ ಸಿದ್ಧತೆಗಳಾಗಿತ್ತು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಇಂಡ್ಲವಾಡಿಯಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡುತ್ತಾ ಹೋಗ್ತಾರೆ. ಮೂರ್ತಿ, ನಿನ್ನೆ ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಗುದ್ದಲಿ ಪೂಜೆ ಏನಿದೆ, ಇದಕ್ಕೆ ತಯಾರಿ ಮಾಡಲಾಗಿದ್ದಂತ ಎಲ್ಲಾ ಸಿದ್ಧತೆಗಳು, ಟೆಂಟ್ ಕೂಡ ಈಗ ನಿನ್ನೆ ಮಳೆಯಿಂದಾಗಿ ಧರೆಗೆ ಉಳಿದಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ ಖಂಡಿತ ಸುನಿಧಿ, ಏನು 80,000 ಆಸನಗಳ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಒಂದು ಗುದ್ದಲಿ ಪೂಜೆ ನಾಳೆ ಮುಹೂರ್ತ ಫಿಕ್ಸ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಿಎಂ ಮುಖ್ಯ ಅತಿಥಿಯಾಗಿ ಆ ಒಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಇದಕ್ಕೆ ಕಳೆದ ಒಂದು ವಾರದಿಂದ ಕೂಡ ನಿರ್ಮಾಣ ಮಾಡಿದಂತಹ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯ ಜರ್ಮನ್ ಟೆಂಟ್ ಏನಿದೆ, ಅದು ರಾತ್ರಿ ಸುರಿದ ಗಾಳಿ ಮಳೆಗೆ ಧರೆಗುಳಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಮುಖ್ಯ ಕಾರ್ಯಕ್ರಮದ ವೇದಿಕೆಯ ಪಕ್ಕದಲ್ಲಿ ನಿರ್ಮಿಸಲಾಗಿದ್ದಂತಹ ಊಟದ ಜನ ಬರುವಂತಹ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ನಿರ್ಮಿಸಲಾಗಿರ್ತಕ್ಕಂತಹ ಒಂದು ಜರ್ಮನ್ ಟೆಂಟ್ ಊರಲ್ಲಿರ್ತಕ್ಕಂಥದ್ದು. ಮುಖ್ಯ ವೇದಿಕೆ ಏನಿದೆ, ಆ ಮುಖ್ಯ ವೇದಿಕೆ ಏನು ಕೂಡ ಒಂದ್ ಇಂಚು ಕದಲಿಲ್ಲ. ಅದ ಬ್ಯಾನರ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಟೆಂಟ್ ಹೌಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಉರುಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ನಾಳೆ ಅಟ್ ಎನಿ ಕಾಸ್ಟ್ ಸಿಎಂ ಸಿದ್ದರಾಮಯ್ಯ ಬಂದು ಒಂದು ಗುದ್ದಲಿ ಪೂಜೆಯನ್ನಂತೂ ನೆರವೇರಿಸಲಿದ್ದಾರೆ. ಆದ್ರೆ ಇವತ್ತು ರಾತ್ರಿ ಏನಾದ್ರೂ ಮತ್ತೆ ಮಳೆ ಬಂದ್ರೆ, ಆ ಮಳೆಗೆ ಏನಾದ್ರೂ ತೊಂದರೆ ಆದ್ರೆ ಖಾಲಿ ಗುದ್ದಲಿ ಪೂಜೆಯನ್ನ ಮಾತ್ರ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ. ಆದ್ರೆ ಮುಖ್ಯ ವೇದಿಕೆಯ ಕಾರ್ಯಕ್ರಮ ಕಡಿತಗೊಳ್ಳುವ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಸದ್ಯ ಎಲ್ಲವನ್ನು ಕೂಡ ಈಗ ಮತ್ತೆ ಅದನ್ನ ತಯಾರಿ ಮಾಡ್ಲಾಗ್ತಾ ಇದ್ದು, ಸದ್ಯ ಇವತ್ತು ರಾತ್ರಿ ಮಳೆಯನ್ನು ನೋಡ್ಕೊಂಡು ನಾಳೆ ಕಾರ್ಯಕ್ರಮ ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ನಿರ್ಧಾರ ಮಾಡಲಿದ್ದಾರೆ. ಸುನಿಧಿ, ಧನ್ಯವಾದಗಳು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಡೋದು ಇವಾಗ ಅವ್ರ ನಂಬರ್ ಎಲ್ಲ ಐತೆ.